ಬಲನಿರುವಿಕೆಯ ಕಂಡು ಬಲನಿರುವಿಕೆಯ ಕಂಡು ಅಣ್ಣನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಒಂದ್ ಜೊತೆ ಕೆಂಪು ಏರಿ ಹೋಗಿ ಹೌದಾ ಇಷ್ಟೊತ್ತಿಗೆಲ್ಲ ಹೀಗಾಗುದಿಲ್ವ? ಆದ್ರೂ ವ್ಯವಸ್ಥೆ ಮೀರಿ ಹೋಯ್ತಾ ಆಗಿದೆ. ಏನೇ ಸಭೆಗಾಗಿ ಬಂದವ ನಾನು. ಸುತ್ತಮುತ್ತ ಮಂತ್ರಿ ಮಾಂಡಲಿಕರನ್ನ ಕಂಡ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಿಡಿದು ಓಡ್ತಾ ಇದ್ದಾರೆ. ಏನಾಯ್ತು ಅಂತ ಪೀಠದತ್ತ ನೋಡಿದಾಗ ಅಣ್ಣನ ನೋಡ್ಲಿಕ್ಕೆ ಆಗುದಿಲ್ಲ. ಏನೇ ಇರ್ಲಿ, ಯಾವತ್ತು ನನ್ನ ಅಣ್ಣ ನನ್ನ ಮುಖ ನೋಡಿದಾಗ ಒಮ್ಮೆಲೆ ಸಮಾಧಾನ ಕೊಡುವ. ಅದಕ್ಕಾಗಿ ಸಭೆಗೆ ಬಂದ ಕಾರಣದಿಂದಾಗಿ ಅಣ್ಣನಿಗೆ ಒಂದು ಗೌರವ ಪೂರ್ವಕವಾದಂತ ನಮಸ್ಕಾರ ದಿನದ ಪದ್ಧತಿ. ಓ ಅಣ್ಣ ನಮೋ ನಮಃ. ತಪ್ಪು ನನ್ನದು. ಇವತ್ತು ನಾವು ಮಿತಿ ಲೆಕ್ಕಾಚಾರ ಮಾಡ್ಲೇ ಇಲ್ಲ. ಅಂದ್ರೆ ನಮ್ಮ ಅಣ್ಣ ಇವತ್ತು ಬಲಮುರಿ ಅಲ್ಲ, ಎಡಮುರಿ. ಅತಿ ನಮಸ್ಕಾರ ಅಣ್ಣ. ಇದು ನಾನು ಇವತ್ತು ಎಡಮುರಿ ಬಲಮುರಿ ಅಲ್ಲ, ಎಡಮುರಿ ಅಲ್ಲ. ಹಾಗಂತ ನಮಸ್ಕಾರ ಕೊಟ್ರೆ ಅದಕ್ಕೆ ಸರಿಯಾದಂತ ಪುರಸ್ಕಾರ ಇವತ್ತಿಗಿಲ್ಲ. ಹಾಗಿದ್ರೆ ಏನಾಯ್ತು? ನೋಡಿದ್ರೆ ಮಾತಾಡುವ ಲಕ್ಷಣ ಏನು ಕಾಣುವುದಿಲ್ಲ. ಹಾಗಂತ ತಿಳಿದುಕೊಳ್ಳಲೇಬೇಕಾದದ್ದು ಅನಿವಾರ್ಯವಾದ್ರಿಂದ ಅಣ್ಣನಲ್ಲಿ ನಾನೇ ವಿಚಾರಿಸುವುದು ಒಳ್ಳೆಯದು. ಓ ಅಣ್ಣ ಅಣ್ಣದು ಗೋಡವೇ എന്നോളു നീനോ ഇന്നാദർ അരോഹോ എന്നോളു നീനോ ഇന്നാദർ അരോഹോ അരോഹോ എന്നോളു ನೀನು ಇನ್ನಾದರೂ ಮೌನವನು ತೊರೆದು ನನ್ನ ಮಾಡಿ ರನ್ನ ಮಾಣಿಕದಂತೆ ಹೊಳೆಯುವ ಚನ್ನಿಗನೆ ನಿನ್ನಂಗ ಈ ರನ್ನ ಮಾಣಿಕದಂತೆ ಮಾಣಿಕದಂತೆ ಹೊಳೆಯುವ ಚನ್ನಿಗನೆ ನಿನ್ನಂಗ ವೀಬಲಿ ಬಣ್ಣಗುಂದಿಗ ಪರಿಗಳೆಲ್ಲವ ಸನ್ನುತನೆ ನೀ ಪೇಳು ಪೇಳು ಈ ಪರಿಬಣ್ಣಗುಂದಿಗ ಪರಿಗಳ
ನೀ ಕೇಳು ಕೇಳು ಬಣ್ಣಗುಂದಿಗ ಪರಿಯದೆಲ್ಲವ ಸನ್ನುತನೆ ನೀ ಬೇಳು ಬೇಳು ಸನ್ನುತನೆ ನೀ ಬೇಳು ಬೇಳು ಅಣ್ಣಾದು ಗೂಡ ಏನಿದು ಎನ್ನೋಳು ನೀನು ಇನ್ನಾದ ಅರುಹುವುದು ಮೌನವನು ತೊರೆದು ಇನ್ನಾದ ಅರುಹುವುದು 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 ಹೊಳೆಯುವ ಚನ್ನಿಗನೆ ನಿನ್ನಂಗ ಈ ಪರಿಗಳೆಲ್ಲ ಸನ್ನುತನೆ ನೀ ಬೇಳು 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 ಅಣ್ಣಾದು ಗೂಡ ಏನಿದು ಗೂಡ ಏನಿದು ಎನ್ನೋಳು ನೀನು ಇನ್ನಾದರೂ ಅರುಹುವುದು 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 ಅಣ್ಣ ಮಾಣಿಕದಂತೆ ಹೊಳೆಯುವ ಚೆಲ್ಲಿಗನೆ ನಿನ್ನಂಗ ಈ ಸನ್ನುತನೆ ನೀ ಬೇಳು ಬೇಳೈ ಸನ್ನುತನೆ ನೀ ಬೇಳು ಬೇಳಯ್ಯೋ ಅಣ್ಣ ಅಣ್ಣಾದು ಗೂಡ ಏನಿದು ಎನ್ನೋಳು ನೀನು ಇನ್ನಾದರೂ ಅಣ್ಣ ಆಶ್ಚರ್ಯ ಅನಿಸಿತು ನನಗೆ. ಎಂದಿನ ತರನಾಗಿಯಲ್ಲ ಸಭೆಗೆ ಬಂದ ಮರುಗಳಿಗೆ ದೂರದಿಂದಲೇ ನನ್ನನ್ನು ಕಂಡಂತಹ ನೀನು ಆಡುವ ಮಾತೆನ್ನುವುದು ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ ಅಣ್ಣ. ನನ್ನನ್ನು ಕಂಡಂತ ಮರುಗಳಿಗೆ ತಮ್ಮ ಬಾರೈ ಕುಣಿರು ಹೇಳುವ ನೀನು ಇವತ್ತು ನೋಡಿದ್ರೆ ಮುಖದಲ್ಲಿ ಯಾವ ಸುಖ ಕಾಣುವುದಿಲ್ಲ. ಏನಾಯಿತೆನ್ನುವ ಕಲ್ಪನೆಯೂ ನಾನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ತಿಳಿದುಕೊಳ್ಳಬೇಕೆನ್ನುವಂತ ಕುತೂಹಲದಿಂದಾಗಿ ನನ್ನ ಮನದಲ್ಲಿ ನಾನು ತರ್ಕಿಸಿಕೊಳ್ಳುವುದನ್ನ ಬಹುಶಃ ಹೀಗೆ ತುಗುಡ ದುಮ್ಮಾನ ಪ್ರಪಂಚ ಹಾಗೆ ಅಲ್ವಾ? ನಮ್ಮಲ್ಲಿ ಎಷ್ಟು ತೇಜಸ್ಸುಗಳಿದ್ದಾರೆ ಏನಂತೆ, ಎಷ್ಟು ವರ್ಚಸ್ಸುಗಳಿದ್ದಾರೆ ಏನಂತೆ. ಎಲ್ಲ ವರ್ಚಸ್ಸುಗಳು ತೇಜಸ್ಸುಗಳೆಲ್ಲ ಹಾಳಾಗುವುದು ಯಾವಾಗ? ಮನಸ್ಸಿಗೆ ನೋವಾದ ಅಂತ ನೋವಿನ ಲೇಟ್ಪಾಯ್ನು ನಿಮ್ಮನ್ನು ಅಂಟಿದ ಕಾರಣದಿಂದ ಹೀಗಾಯ್ತು. ಯಾವತ್ತು ಮನಸ್ಸಿನ ಹದನ ಸೂಚಿಸ್ತದಂತೆ. ಮನಸ್ಸೆಂಬಂತ ಪುಸ್ತಕಕ್ಕೆ ಮುಖ ಎಂಬ ಕನ್ನಡಿ. ನಿನ್ನ ಮುಖ ನೋಡಿದ್ರೆ ನನಗನಿಸುವುದು ತುಗುಡ ದುಮ್ಮಾನ ಎನ್ನುವಂತ ಕಪ್ಪು ನಿನ್ನನ್ನು ಸೇರಿತ್ತು. ಅದಕ್ಕೆ ಹೀಗಾಯ್ತ ಹೇಗೆ? ಯಾಕೆ ಕೇಳಿತು ನಾನು? ಎಂದಿನ ತರ ಅಲ್ಲ ಅಂತ ಹೇಳಿದ್ದಕ್ಕಾಗಿ ನಮ್ಮ ಅಣ್ಣ ಅಂತ ಹೇಳಿದ್ರೆ ಏನು ಸಾಮಾನ್ಯನ? ಪೇಟವನ್ನು ಏರಿ ಕುಳಿತುಕೊಂಡ ಅಂತಾದ್ರೆ ನೋಡುವವರ ಕಣ್ಣಿಗೆ ಅದೊಂದು ಹಬ್ಬ, ಅದೊಂದು ಪರ್ವ, ಅದೊಂದು ಚಂದ, ಅದೊಂದು ಅಂದ. ಹಾಗೆ ಸ್ವಯಂ ಪ್ರಕಾಶಿತವಾದಂತ ಮಣಿ ತನ್ನ ಪ್ರಭೆಯಿಂದಲಾಗಿ ಪ್ರತಿಯೊಬ್ಬರ ಕಣ್ಣುಮನೆಗಳನ್ನ ದೂರಗೊಳ್ಳುತ್ತದೆ. ನಾವು ಕೇಳಿದ್ದು ಹೀಗೆ.
ನಮ್ಮ ಅಣ್ಣ ಈ ದ್ವಾರಕೆಗೆ ಒಂಜಾತಿ ಸ್ವಯಂ ಪ್ರಕಾಶಿತ ಮಣಿ ಇದ್ದ ಹಾಗೆ ಹ್ಮ್ ಅವ ಈ ಪೀಠವನ್ನ ಏರಿ ಕುಳಿತುಕೊಂಡಂತಾನೆ ಆ ಪೀಠಕ್ಕೆ ಒಂದು ಗೌರವ ಅನ್ನೋದು ಸಿಕ್ಕುವುದು. ಹ್ಮ್ ಪೀಠದಿಂದ ವ್ಯಕ್ತಿಗೆ ಗೌರವ ಬೇರೆ, ವ್ಯಕ್ತಿಯಿಂದಲೇ ಪೀಠಕ್ಕೆ ಗೌರವ ಬೇರೆ. ನಮ್ಮ ಅಣ್ಣ ಇಲ್ಲಿ ಕುಳಿತುಕೊಂಡಂತಾದ್ರೆ ಪೀಠಕ್ಕೆ ಒಂದು ಗೌರವ. ಹ್ಮ್ ಹೌದಪ್ಪ, ನೋಡುವ ಹಾಗೆ ಪ್ರತಿಯೊಬ್ಬರು ಆರಾಧಿಸುವ ಹಾಗೆ. ಈ ಹೇಳುದಿಲ್ವಾ ಆನೆ ನಡೆದದ್ದು ದಾರಿ ಅಂತ, ನಮ್ಮ ಅಣ್ಣ ಹಾಗೆ. ಅವು ಎಲ್ಲ ಕುಳಿತುಕೊಂಡ್ರು ಚಂದವೇ, ಅನುಮಾನವೇ ಇಲ್ಲ. ಅಂಥ ಚಂದ ಎನ್ನುವುದು ಈ ದುಗುಡ ದುಮ್ಮಾನ ಎನ್ನುವಂತ ಕಪ್ಪು. ಈ ಹೇಳುದಿಲ್ವ ರೂಢಿಯ ಮಾತೊಂದು, ಸರ್ವ ಬಣ್ಣವು ಮಸಿರುಂಗಿತ್ತು ಎನ್ನುವ ಹಾಗೆ. ಆ ಸರ್ವ ಬಣ್ಣವು ಆ ಕಳಾಹೀನವಾಗುವುದಕ್ಕೆ ಕಾರಣ ಆ ದುಗುಡ ದುಮ್ಮಾನ. ಅಣ್ಣ, ಯಾವ ಮನಸ್ಸಿನ ನೋವುಗಳಿದ್ರು, ಅಲ್ಲ ಬೇರೆ ಯಾವ ಕ್ಲೇಶಗಳಿದ್ರು, ಅದೆಲ್ಲವನ್ನ ತೆಗೆದು ಬದಿಗಿರಿಸಿ ನಿಮ್ಮ ಚರಣ ಸೇವಕನಾಗಿ ನಿಂತಿರುವಂತ ನಿಮ್ಮ ಮುದ್ದಿನ ತಮ್ಮನ ಎದುರಿನಲ್ಲಿ ನಿಮಗೆ ಆಗಿರುವಂತ ಸಂಕಷ್ಟವನ್ನು ಅಥವಾ ಸಮಸ್ಯೆಯನ್ನು ತೋಡಿಕೊಂಡ್ರಿ ಅಂತಾದ್ರೆ ಅದನ್ನ ಪರಿಹರಿಸುವಲ್ಲಿ ನಾನಿದ್ದೆ. ಯೋಚನೆ ಮಾಡೋದು ಬೇಡ. ಅಣ್ಣ, ನಿನ್ನನ್ನು ನೋಡುವ ಸಲುವಾಗಿ ಓಡೋಡಿ ಬಂದವ. ಬಾಯಿ ತೆರೆದು ಒಂದು ಎರಡು ಶಬ್ದ ಹಾಡು ಅಮ್ಮ ಅಂತ ಹೇಳಿದ್ರು ಒಂದೇ ಸಭೆ ನೀತಿವಾಗಿರಬೇಕಿಲ್ಲ, ನೀತಿವಾಗಿರಬೇಕಿಲ್ಲ ಎನ್ನಿದಿರುವ ಮೊದಲು ನಡೆಸ್ತಾಳು. ಯಾಗಿನ ತುದಿಯನ್ನು ತುಳಿಯುತ್ತ ಈತ ತುಕ್ಷಣ ತೆರಳು. ಮೂರ್ಖ, ಯಾರು ಎದುರಿಗೆ ಮಾತಾಡ್ತಾ ಇದ್ದೇನೋ ಪ್ರಜ್ಞೆ ಇದೆಯಾ ನಿನಗೆ? ಏಯ್! ನಾನು ಕಂಬದಲ್ಲಿ ಮಾತಾಡುವುದಲ್ಲ, ನಿನ್ನಲ್ಲಿ ಮಾತಾಡುವುದು. ಹ, ಅಣ್ಣ ದುಗುಡವೇ ನೀನು. ನಾನು ಯಾರು? ನೀವು ದ್ವಾರಕೀಶ. ಆ? ದ್ವಾರಕೆಗೆ ಈಶ. ನೀನ್ ಯಾರು? ನಾನು ಸುಳ್ಳನೆ. ನಾನು ಯುವರಾಜ. ನೆನಪುಂಟ? ಈಗ ನೆನಪುಂಟ? ಈಗ ಅಣ್ಣ ದುಗುಡವೇ ನೀನು ಅಂದ್ರೆ ಪರ್ಯಾಯವಾಗಿ ತಮ್ಮ ನೀನು ಅಂತಾಯ್ತು. ನಾನು ಕುಳಿತರೆ ಪೀಠಕ್ಕೆ ಒಂದು ಗೌರವ ಅಂತ ಹೇಳಿದೆಯಲ್ಲ, ಅನುಮಾನವೇ ಪೀಠದಲ್ಲಿ ಮಹಾರಾಜ ನಾನು ಕುಳಿತಿರುವಾಗ ಯುವರಾಜನಾಗಿ ನೀನಿರಬೇಕಾದ ಎಲ್ಲಿ? ಪಕ್ಕದಲ್ಲಿ ಎಲ್ಲಿದ್ದೆ? ಈ ಇಷ್ಟೊತ್ತು ನಾನು ಇಲ್ಲ ಹೊರಗಡೆ ಇದ್ದೆ. ಓಲೆ ಬಸವ, ಹ, ಮನುಷ್ಯನನ್ನ ಮನೀಷಿ ಜ್ಞಾನಿ ಅಂತ ಕರೀತಾರೆ. ಆ ಜ್ಞಾನವನ್ನ ಹೊಂದಿದವನೇ ಮಾನವ ಎನ್ನುವ ಹಾಗೆ ಮಾನವರಾಗಿ ಬದುಕುವಲ್ಲಿ ಒಂದು ರೀತಿ ನೀತಿ ಪರಿಪಾಠ ಎನ್ನುವುದು ಉಂಟು. ಹೋಯಪ್ಪ ಬೇಕಪ್ಪ. ಏ, ಏನು ಬಾಯಲ್ಲಿ ಹೇಳುವುದಕ್ಕ? ಅಲ್ಲ ಆಚರಣೆ ಹೋಗ್ಬೇಕು. ಆಚರಣೆಗೆ ಹೋಗ್ಬೇಕು. ಉಂಟ ನಿನಗೆ? ಅಯ್ಯೋ, ಓಲೆ ಬಸವ, ಈಗ ತಮ್ಮನಾಗಿ ಅಷ್ಟು ಗೊತ್ತಿಲ್ಲ. ಏ, ನನ್ನ ತಮ್ಮ ಎನ್ನುವ ಮಾತಾಡ್ಲಿಕ್ಕಿಲ್ಲ ನೀನು. ಇಲ್ಲ ಬಿಟ್ಟೆ. ಹೇ, ಸಂಗಡಿನ ಸನ್ಯಾಸಿ ಕೆಟ್ಟಂತೆ. ಹೌದು ನಿನ್ನಂತವನ ತಮ್ಮನಾಗಿ ಪಡೆದು ನಾನು ಕೆಟ್ಟೆ ಎನ್ನುವ ಹಾಗೆ ದುಗುಡ ನನಗೆ ಇನ್ನೇನ? ನಿನ್ನಂತ ಒಬ್ಬ ಪಾಪಿ ತಮ್ಮನನ್ನ ಪಡೆದಲ್ಲ, ಅದೇ ನನಗೆ ದುಗುಡ ಇವತ್ತು. ನಾನು ತಮ್ಮ ಎನ್ನುವುದಕ್ಕಿಂತ ನನಗೆ ನೀವು ಅಣ್ಣನಾದ್ರಿ ಅಂತ ಏಯ್! ಬೇಸರ ಇರ್ಬಹುದೇ? ಪ್ರಶ್ನೆ ಆಗ್ತದೆ. ವಿಷಯ ಹೌದು. ನಿನ್ನಂತ ತಲೆ ತಿರುಕುನಿಗೂ ನಾನು ಅಣ್ಣ ಆಗಿ ಬಿಟ್ನಲ್ಲ. ಸರಿ ಇದ್ದವರು. ಅದಕ್ಕೆ ಹೇಳಿದ್ರು ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ. ಓ, ಮತ್ತೇನ್ ಹೇಳಿದೆ? ನನ್ನ ಮಾಣಿಕ ಹೊಡೆದು ಬಿಡ್ತೇನೆ ಪಾಪಿ. ಒಳ್ಳೆಯದು. ನಿನ್ನ ಮುಖ ನೋಡ್ಕೊಂಡಿದ್ಯಾ ನೀನು? ನಾನು ಇನ್ನು ನೋಡಿದ್ರೆ ನೋಡ್ಕೊಂಡಿದ್ದೇನ? ರನ್ನ ಮಾಣಿಕದಂತೆ ಹೊಳೆಯುವ ಮುಖದ ಅಂದ ಏನಿದು? ಎಂತ ಬಣ್ಣ ಕೆಟ್ಟು ಹೋಯ್ತಾ? ಬಣ್ಣ ಸರ್ವ ಬಣ್ಣ ಮಸಿನುಂಗಿ. ಇದು ನಿನ್ನಿಂದ ಆದದ್ದು. ಹೇಳ, ಅಣ್ಣನ ಕಣ್ಣು ಕೆಂಪಗಾಗಿದೆ, ಮುಖ ಕೆಂಪಾಗಿದೆ, ಇವತ್ತು ತಕ್ಕೊಂಡು ಸ್ವಲ್ಪ ಹೆಚ್ಚಾಗಿದೆ. ನಾ ಯಾಕೆ ಹೇಳ್ಬೇಕು? ಇಡೀ ದ್ವಾರಕೆಯಲ್ಲಿ ಇದ್ದವರು ಹೇಳ್ತಾರೆ. ಪ್ರಪಂಚ ಕೊಟ್ಟು. ಅಲ್ಲ ಗೊತ್ತುಂಟಪ್ಪ. ಹೌದು, ಮತ್ತೆ ನಾನು ಸುರಾಪಾನ ಮಾಡ್ತೇನೆ. ಎಲ್ಲರೂ ಕುಡಿಯುವುದಲ್ಲ. ಆಯ್ತು ತೆಗೆದು ಸಾಕು, ಬಂದು ಬೀಳ್ತದಲ್ಲಿ. ಎಲ್ಲಿಗೆ? ವಾರುಣಿ ಎನ್ನುವಂತ ದೇವ ಸುರೆಯನ್ನ ನಾನು ಕುಡಿತೇನೆ. ಅದಕ್ಕಾಗಿ ಹೆಚ್ಚೊತ್ತು ನೀವು ಮುಖ ಮ್ಯಾಲ್ ಮಾಡ್ಕೊಂಡು ಬಾಯಿ ಕೇಳಿ. ಹಾಗೆ ಬಾಯಿ ಕರ್ಕದೇ ಇರ್ತೇನೆ. ಎಷ್ಟೊತ್ತು ನೀನೆ ಯಾರು ತಂದು ಹೋಯ್ತಾರೆ ಅಂತ. ಪಾಪಿ, ಯಾವತ್ತಾದ್ರೂ ದ್ವಾರಾವತಿಯಲ್ಲಿ ಬಣ್ಣ ಕೆಟ್ಟು ವ್ಯವಸ್ಥಿತ ಉಂಟ? ನಾನು ದ್ವಾರಕೆಯಲ್ಲಿ ಸಭೆಯಲ್ಲಿ ಯಾವತ್ತು ಹೀಗೆ ನೋಡ್ಲಿಲ್ಲ ಅಂತ ನಾನು. ಎಲ್ಲಿಯಾದ್ರೂ ಹಿಂದಡೆ ಆದ್ರೂ ಛೇ, ಯಾವತ್ತು ನೋಡ್ಲಿಲ್ಲ. ಸಭೆಯಲ್ಲಿ ನೋಡ್ಲಿಲ್ಲ ಅಂತಾದ್ಮೇಲೆ ಕದ್ದು ಮುಚ್ಚು ವ್ಯವಹಾರವೇ ಇಲ್ಲ. ನೇರ ದಿಟ್ಟ ನಿರಂತರ. ಹಾ, ಇದು ಗೊತ್ತುಂಟು ನಿನಗೆ. ಮತ್ತೆ
ಸಣ್ಣ ಮಾಣಿಕದಂತೆ ಹೊಳೆಯುವ ನಿನ್ನ ಅಂದವೇನಿದು? ಪಾಪಿ, ಒಳ್ಳೆ ಉಪಮೆ, ಒಳ್ಳೆ ಅಲಂಕಾರ, ಒಳ್ಳೆ ಮಾತಾಡ್ತಾ ನೀನು. ಒಂದು ಸತ್ಯ ತಿಳಿದುಕೋ, ನಿನ್ನಂತವನಿಗೆ ಅಂಡನಾಗಿ ನಾನು ಕೆಟ್ಟೆ ಅಂತ ಹೇಳಿದ್ನಲ್ಲ. ಈ ದ್ವಾರಾವತಿಯನ್ನ ಕಟ್ಟಿ ಬೆಳೆಸುವಲ್ಲಿ ನನ್ನ ಪರಿಶ್ರಮ ಎಷ್ಟು, ನನ್ನ ಬಲ ಸಾಮರ್ಥ್ಯ ಏನು? ಎಷ್ಟು ಮಣ್ಣು ಹೊತ್ತದ್ ನಾವು. ಹೌದು, ಮಣ್ಣು ನೀನು ಹೊತ್ತದಿ. ಅಲ್ಲ, ಅವತ್ತು ಗೋಮಂತಕ ಪರ್ವತ ಮಣ್ಣು ಹೊತ್ತಿದ್ದ, ಅಲ್ಲಿಂದ ಹಾರಿದ್ದು ಮಣ್ಣು ಹೊತ್ತಿದ್ದ. ಅದು ಆಮೇಲೆ ಎತ್ತದ್ದು ದ್ವಾರಾವತಿಯನ್ನೇ ಶಕ್ತಿಯಿಂದ ಎತ್ತಿದ್ದು. ಮತ್ತೆ ಭೂಮಿ ಅಂತ ಹೇಳಿದ್ರೆ ಎಲ್ಲ ಬಂತು. ನೀರಿನಲ್ಲಿ ಮುಳುಗಿದಂತಹದ್ದು. ಇಷ್ಟು ಪರಿಶ್ರಮ ಪಟ್ಟು ಲೋಕದವರೆಲ್ಲ ನಿಂದಿಸುವ ಕಾಲದಲ್ಲಿ ನಾವೊಂದು ತಲೆ ಎತ್ತಿ ನಿಂತು ಜಗದಲ್ಲಿ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ಳುವಂತಹ ಕಾಲ ಸರ್ವ ಬಣ್ಣ ಮಸಿ ನುಂಗಿತ್ತು ನಿನ್ನ ಬಾಯಿಲು ಬಂತಲ್ಲ. ನಾನು ಮಾಡಿದಂತ ಇಷ್ಟು ಪರಿಶ್ರಮ ಇವತ್ತು ನಿನ್ನಿಂದ ಹಾಳಾಗ್ತಾ ಉಂಟು. ನೀತಿಗೆಟ್ಟವನೇ, ಮಾನಗೆಟ್ಟವನೇ, ಮರ್ಯಾದೆ ಸತ್ತವನೇ, ಮೂರು ಬಿಟ್ಟವನೇ ಅನ್ನಲ್ಲ ನೀನು. ಈ ನೀತಿ ಬಿಟ್ಟವರು, ಮಾನ ಬಿಟ್ಟವರು, ಇವರಲ್ಲಿ ನಮ್ಮ ವ್ಯವಹಾರ ಇಲ್ಲ. ಹಾಗಾಗಿ ನಿನ್ನ ಮುಖ ನೋಡುವುದಕ್ಕೂ ನನಗೆ ಇಷ್ಟ ಇಲ್ಲ, ನಿನ್ನಲ್ಲಿ ಮಾತನಾಡುವುದಕ್ಕೂ ಇಷ್ಟ ಇಲ್ಲ. ಒಂದು ಕ್ಷಣ ನೀನು ಇರ್ಲಿಕ್ಕೂ ಇಲ್ಲ. ಈ ಕ್ಷಣ ನನ್ನ ಎದುರಿಂದ ಕೆಲವೊಂದು ಪ್ರಸಂಗ ಹೀಗಾಗ್ತದೆ ಅನ್ನೋ ಕಲ್ಪನೆಗೂ ಇರುವುದಿಲ್ಲ. ಈಗ ನನಗೆ ಅರ್ಥ ಆಯ್ತು. ನಾನೇ ಆಡಿದ್ದು ತಪ್ಪು, ಅದು ಸುಗುಣ ದುಮಾನ ಅಲ್ಲ. ಈಗ ನನಗೆ ಅರ್ಥ ಆಯ್ತು. ಇದು ಯಾರ ಮೇಲೆ ನೀತು ದಿನ ಸದ್ದಿಂದ ಯಾರ ಮೇಲೆ ಇನಿತು ಕೋಪ, ಯಾರ ಮೇಲೆ ಇನಿತು ಕೋಪ, ಇನಿತು ಕೋಪ. ಸಾರಗಳ ದೀಪದ ಮಂದಿ ಹೋದ ಸಾರಗಳ ಪ್ರತಾಪ ತರವಲ್ಲ ಭೂಪ, ತರವಲ್ಲ ಭೂಪ. ಯಾರ ಮೇಲೆ ಇನಿತು ಕೋಪ, ಶೂರ ನೀನಗೆ ನಿನ್ನ ನೇಮವ ನೀರಿ ನಡೆವರ ಕಾಡೆ ಭುವಿಯಲೇ. ಶೂರ ನೀನಗೆ ನಿನ್ನ ನೇಮವ ನೀರಿ ನಡೆವರ ಕಾಡೆ ಭುವಿಯಲಿ. ಬಾರಿ ಬಳಲಿಸಬೇಡ ತನುವನು, ಬಾರಿ ಬಳಲಿಸಬೇಡ ತನುವನು, ಬಾರಿ ಬಳಲಿಸಬೇಡ ತನುವನು. ಸೈರಣೆಯ ಮೈ ಸಿರಿಯ ಎಂಬರು, ಬೇಡ ತನುವನು. ಸೈರಣೆಯ ಮೈ ಸಿರಿಯ ಎಂಬರು. ಯಾರ ಮೇಲೆ ಇನಿತು ಕೋಪ, ಬಂದಿಗೋದ ಸಾರಗೊಳದಿ ಪ್ರತಾಪ. ಶೂರ ನೀನಗೆ ನಿನ್ನ ನೇಮವ ಮೀರಿ ನಡೆವರ ಕಾಣೆ ಹುಳಿಯಲಿ. ಬೇಡ ತನುವನು, ಬಾರಿ ಬಳಲಿಸಬೇಡ ತನುವನು. ಸೈರಣೆಯ ಮೈ ಸಿರಿಯ ಎಂಬರು, ಮೈ ಸಿರಿಯ ಎಂಬರು. ಅಣ್ಣ
ಬುಡ್ಕಣಿ ಊಟ ಸಾಕು ಇಷ್ಟೊತ್ತವರೆಗೆ ನಾನು ಭೂತ್ ಹತ್ರ ಮಾತಾಡ್ತಾ ಇದ್ದೆ. ಯಾರ್ದು ಇದ್ರ ಅಣ್ಣ! ಓಹೋ ಅಣ್ಣ ವಿನೋದ ನಿನ್ನೆಲ್ಲ ಅಂದ್ರೆ ಮತ್ತಾರು ಬಗ್ಗೆ ಅದಲ್ಲದೆ ನಾನು ಎಣಿಸಿದ್ದು ತಪ್ಪಾಗಿ ಹೋಯ್ತು. ಯಾವತ್ತೂ ಹಾಗೆ ನಾನು ಮಾಡಿದ ಕಾರ್ಯ ತಪ್ಪಾಯ್ತು, ಹೇಳಿದ ಮಾತು ತಪ್ಪಾಯ್ತು ಅಂತ ಆದ್ರೆ ತಿದ್ದುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಣ್ಣ ತುಗುಡ ದುಮ್ಮಾನ ಅಂತ ಆಡಿಬಿಟ್ಟೆ. ಸರ್ವ ಅಪರಾಧ ಆದದ್ದು ಹೌದು. ಇದು ತುಗುಡ ದುಮ್ಮಾನ ಅಲ್ಲ. ಇದು ಮಂಜಾತಿ ಅದು ಅದಲ್ಲ ಇದು ಅದು ಗೊತ್ತಿಲ್ಲ. ಅದಂತೆ ಅದು ಅಂದ್ರೆ ಒಂಜಾತಿ ಸಿಟ್ಟು ತಪ್ಪ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದಲ್ಲ ಅಂತ ಹೇಳಿದ್ರು. ನಮ್ಮ ಅಣ್ಣ ಏನು ಸಾಮಾನ್ಯ? ಒಂದು ಕಾಲದಲ್ಲಿ ನಮ್ಮ ಅಣ್ಣ ಹೇಗಿದ್ದ ಹೇಗಿದ್ದ ಇವತ್ತು ಹೀಗಾದ ಹೇಗಿದ್ದೆ ಹೇಗಾದೆ ಅಂದ್ರೆ ಕಿರೀಟವನ್ನು ಹೊತ್ತುಕೊಂಡಾಗ ರಾಜಕೀಯವಾಗಿ ನಿನ್ನನ್ನು ನೀನು ತೊಡಗಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ರಾಜಕೀಯ ಸಮಸ್ಯೆ ದಿನನಿತ್ಯವೂ ಇರ್ತದೆ ಅಣ್ಣ. ಆ ಜಂಜಾಟದಲ್ಲಿ ನೀನು ಮುಂದುವರಿತಾ ಇರುವಂತಹ ಸಂದರ್ಭ ಮನಸ್ಸಿಗೆ ಒಂದು ಜಾತಿಯ ಬೇಸರ ಉಂಟಾಗುವುದು. ಕಿರೀಟವನ್ನು ಯಾರಿನ ಮೇಲೆ ಸರಿಯಾದಂತ ನ್ಯಾಯ ತೀರ್ಮಾನವನ್ನು ಕೊಡಬೇಕಾದದ್ದು ಮಹಾರಾಜನ ಕರ್ತವ್ಯ. ತಪ್ಪಿಡದವ ನೀನು ಅಂತ ಯಾರು ಹೇಳುವುದಿಲ್ಲ ಪ್ರಪಂಚದಲ್ಲಿ, ಯಾರು ಹೇಳಿ ನೋಡುವ. ಬಲರಾಮ ಮಹಾಪ್ರಭುಗಳು ಹಲಾಯುಧವನ್ನು ಧರಿಸಿ ಪೀಠವನ್ನು ಏರಿ ಧರ್ಮಸಮ್ಮತವಾಗಿ ನಡೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಜನರು ಆಡುತ್ತಿರುವಂತಹ ಮಾತು ಇದು ಬರೇ ಸತ್ಯ ಅಲ್ಲ, ಇದು ಪರಮ ಸತ್ಯ. ಬಹುಶಃ ಹೀಗಾಗಿ ನಾನು ಎಣಿಸಿದ್ದು ಇದು ತರ್ಕ, ಅದು ಸಿದ್ಧಾಂತ ಅಂತ. ಎಲ್ಲ ನಿನ್ನದೇ. ತರ್ಕ, ಸಿದ್ಧಾಂತ, ಜಿಜ್ಞಾಸೆ ಎಲ್ಲ ನಿನಗೆ ಮಾರಾಟ ಅದು ವಿಷಯ. ಬಹುಶಃ ಹೀಗಾಗಿರ್ಬೇಕು ಅಂತ. ಇವತ್ತು ಯಾವುದೋ ಒಂದು ಜಟಿಲವಾದಂತಹ ಸಮಸ್ಯೆ ನಿನ್ನ ಕಾಲಪುರದಲ್ಲಿ ಅದನ್ನು ಸರಿಯಾದಂತ ನ್ಯಾಯ ತೀರ್ಮಾನವನ್ನು ಕೊಡಬೇಕೆನ್ನುವ ಸಲುವಾಗಿ ಕೇವಲ ತಪ್ಪಿತಸ್ಥರಿಗಲ್ಲದೆ ಉಳಿದವರಿಗೆಲ್ಲರಿಗೂ ಒಂದು ನಿಯಮವನ್ನು ಹೊರತಂದವರು ನೀವೇ ಹಾಗೆ. ನಿಜವಾಗಿ ಪಂಚಾಯತಿ ಕೇಂದ್ರ ಇದ್ದ ಹಾಗೆ ನೀವು ಕೇಂದ್ರದಿಂದ ಯಾವ ನಿಯಮವು ಹೊರಗೆ ಬಂತು ಅಂತ ಆದ್ರೆ ರಾಜ್ಯದವರು ಅದನ್ನು ಪಾಲಿಸಲೇಬೇಕು. ಅಲ್ಲಿ ಆಡಳಿತ ಯಾರಿತ್ತು ಅನ್ನೋದು ಮುಖ್ಯ ಅಲ್ಲ, ಕೇಂದ್ರ ಪ್ರಧಾನವಾಗಿರ್ತದೆ. ಇವತ್ತು ನಮ್ಮ ಕೇಂದ್ರದಲ್ಲಿ ಯಾವುದೋ ಒಂದು ವಿಚಾರ ಬಂತು, ಅದನ್ನ ಹೊರ ಪ್ರಪಂಚಕ್ಕೆ ಚೆಲ್ಲಿಬಿಟ್ರಿ. ಅದನ್ನು ನಡೆಸುವಲ್ಲಿ ಎಲ್ಲರಿಗೂ ಆಗ್ಲಿಲ್ಲ, ಕೆಲವರೆಲ್ಲೋ ತಪ್ಪಿ ನಡೆದಿದ್ದಾರೆ. ಅದಕ್ಕಾಗಿ ಸಿಟ್ಟು ಬಂತ ಅಣ್ಣ, ಅದೇ ಹೌದು ಅಂತಾರೆ. ಅಂತ ತಪ್ಪು ಮಾಡಿದ ವ್ಯಕ್ತಿ ಯಾರು ಎನ್ನುವುದನ್ನು ತೋರಿಸಿಕೊಟ್ಟು ಕೈಯಲ್ಲ ಕಾಲಲ್ಲಿ ತೋರಿಸಿ ಹೋಗ್ತೇನೆ. ಅವನ ರಟ್ಟೆ ಕೈ ಹಿಡಿತೇನೆ, ಅವನ ರಟ್ಟೆ ಕೈ ಹಿಡಿತೇನೆ, ಎಳೆ ತಂದು ನಿನ್ನ ಪಾದ ಮೂಲದಲ್ಲಿ ನಿಲ್ಲಿಸ್ತೇನೆ. ಮಾಡಿದ್ದು ಸರ್ವ ಅಪರಾಧ ಆಯ್ತು ಅಂತ ಒಪ್ಪಿಕೊಳ್ಬೇಕು. ನಾಳೆಯಿಂದ ಆ ನಿಯಮವನ್ನು ಪಾಲಿಸತಕ್ಕದ್ದು ನಿನ್ನ ತಮ್ಮನಾಗಿ ಅಷ್ಟು ಮಾಡ್ತೇನೆ. ಮಂದಮತಿ ಹೋಗಿಲವ ಕುಲಗತಿ ಕುಂದ ತಂದೆಯ ಪಾಪಿ ನಿಲ್ಲದು ಎಂದು ಹಲಗಳನ್ನು ಎದ್ದು ಹೋಗಲಿಕ್ಕೆ ಮಾತಾಡಿದೆ ಅಂತಾದ್ರೆ ತಲೆ ತಲೆ ಹೊಡೆದು ಬಿಡುತ್ತೆ. ಮತ್ತು ಸಿಟ್ಟು ಬಂದಾಗ ನಾವು ಮನುಷ್ಯರಾಗಿರುವುದಿಲ್ಲ. ಸಿಟ್ಟು ಬಂದಾಗ ಮಾತಾಡಬೇಡ ಅಂತ ಹೇಳಿದೆ. ಮಂದಮತಿ, ಬುದ್ಧಿಗೆಟ್ಟವನೇ, ತಲೆಗೆಟ್ಟವನೇ, ಯಾರಿಗೆ ಹೇಳಿದ್ದ ನೀನು? ಇಲ್ವಾ ಇಲ್ಲಿ ಈಗ ನಿನ್ನಲ್ಲಿ ಹೇಳುವುದು. ಮಾತಾಡು. ಶೂರ ಶೂರ ನೀನಹೆ, ನಿನ್ನ ನಿಯಮವ ಮೀರಿ ನಡೆವರ ಕಾಣೆ ನೀನ್ ಹೇಳಾಗಬೇಕಾದ್ದಿಲ್ಲ. ಮತ್ತೆ ಶೂರನೂ ಹೌದು, ಧೀರನೂ ವೀರನೂ ಹೌದು, ವೀರನೂ ಹೌದು. ಈ ಸಭೆಯಲ್ಲಿ ಅಲ್ಲ, ಪ್ರಪಂಚದಲ್ಲಿ ದ್ವಾರಾವತಿಯಲ್ಲಿ ನನ್ನ ಆಜ್ಞೆಯನ್ನ ಮೀರುವವರು ಯಾರೂ ಇಲ್ಲ. ಯಾರಿದ್ದಾರೆ? ಇದೆಯಲ್ಲ ನೀನೊಬ್ಬ ಪಾಪಿ. ಬೆಚ್ಚಗಿದ್ದಲ್ಲಿ ಮಲಗುವುದು, ಹಚ್ಚನೆ ಇದ್ದಲ್ಲಿ ಮೇಯುವುದು. ಹೌದು, ಮೊದಲಿಂದ ನಿನಗೆ ಸಲಿಗೆ ಕೊಟ್ಟಿದ್ದೇ ಹೆಚ್ಚಾಯ್ತು. ಬೆನ್ನಿಗೆ ಬಿದ್ದವ ತಮ್ಮ 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 ಮಾಡಿದ್ದು ಅಣ್ಣನಾಗಿ ನಾನು ಸುಧಾರಿಸಬೇಕು. ಆ ಮಟ್ಟಿಗೆ ಅಡ್ಡಿಲ್ಲ. ಮೊದಲಿಂದ ಹಾಗೆ ನನಗೆಲ್ಲೂ ಪೆಟ್ಟು ಬೀಳಬಾರದು ಅಂತ ಎಷ್ಟು ಸಲಿ ಬೆನ್ನು ಕೊಟ್ಟೆ ನೋಡಿ. ನನ್ನ ಕೀರ್ತಿಯನ್ನೆಲ್ಲ ಹಾಳು ಮಾಡ್ತೇನೆ. ಸತ್ಯ ಅಲ್ಲೋ ನೀನು. ಬಾಲ್ಯದಿಂದ ಹಿಡಿದು ನೀನು ಮಾಡುವಂತ ಒಂದೊಂದು ಪ್ರಕರಣದಲ್ಲಿಯೂ ನಿನ್ನ ಬೆನ್ನೆಲುಬಾಗಿ ನಿಂತವ ನಾನು. ಮಾನವೇ ಬೆಣ್ಣೆ ಕದ್ದೆ, ಹೌದು. ಆದದ್ದೇನು? ನಿನ್ನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ದೊಣ್ಣೆ. ನಾನು ಆ ಮಟ್ಟಿಗೆ ಬೆನ್ನು ಗಟ್ಟಿಯೇ. ಯಾಕಾಗಿ? ಉಳಿದೋರಕ್ಕಾಗುದಿಲ್ಲ. ಯಾಕಾಗಿ?
ತಮ್ಮನಿಗೋಸ್ಕರವಾಗಿ ಮತ್ತೆ ಯಾವ ಅಣ್ಣ ಇದ್ದ? ಹೆಣ್ಣು ಕದ್ದೆ. ಒಂದು ಎರಡು ಪ್ರಕಾರ, ಎಲ್ಲ ಪ್ರಕಾರ 3 ಸರಿ ಲೆಕ್ಕಾಚಾರ ಮಾಡು. 4 ಇರ್ಬೇಕೇನ? ಒಂದೊಂದು ಹೆಣ್ಣನ್ನ ಮದುವೆ ಆಗುವಂತ ಸಂದರ್ಭದಲ್ಲಿ ನೀನು ಮಾಡಿದಂತ ಪ್ರಕರಣ ಆದರೂ ಸಹಿತ ನಿನ್ನ ಪರವಾಗಿ ನಿಂತೆ. ಯಾಕೆ? ಯಾಕೆ? ಬಲರಾಮನ ತಮ್ಮ ಕೃಷ್ಣ. ನೀನ್ ಏನೇ ತಪ್ಪಾಡಿದ್ರು ಲೋಕ ನಿಂದಿಸುವುದು ಹೇಗೆ? ಹೇಗೆ? ಕೃಷ್ಣ ಹೀಗೆ ಮಾಡಿದ ಅಂತ ಅಲ್ಲ, ಆ ಬಲರಾಮನ್ ತಮ್ಮ ಅಂತ ಏ, ಹೇಳ್ತಾರೆ. ಬಲರಾಮನ ತಮ್ಮ ಅಂದ್ರೆ ನಿನ್ನಿಂದಾಗಿ ನನ್ನ ಕೀರ್ತಿ ಗೌರವ ಎಲ್ಲ ಮಣ್ಪಾಲಾಗಿ ಹೋಯಿತು. ಎಲ್ಲಿವರೆಗೆ ಸಹಿಸಿಕೊಳ್ಳುವುದು? ಪೀಠ, ನನ್ನಿಂದಾಗಿ ಪೀಠಕ್ಕೆ ಮರ್ಯಾದೆ ಬಂದದ್ದು. ವಾರಾವತಿ ಇವತ್ತೇನಿದ್ರು ಇದು ಮೆರೆಯುತ್ತಾ ಇರುವುದಿದ್ರೆ ಬಲರಾಮನಿಂದಲೇ ಹೊರತು ನಿನ್ನಿಂದ ಅಲ್ವೇ ಅಲ್ಲ. ಮತ್ತೆ ಸಭೆಗಷ್ಟು ಅನಿವಾರ್ಯವೂ ಇಲ್ಲ. ಇವತ್ತು ಹೇಳ್ತೇನೆ, ನನ್ನ ತಮ್ಮ ಅಲ್ಲ ನೀನು. ಯಾವ ಜನ್ಮದ ಶತ್ರುವೋ ಏನೋ ನೀನು. ನನ್ನ ಬೆನ್ನಿಗೆ ಬಿದ್ದು ನನ್ನ ಪ್ರಯತ್ನವನ್ನೆಲ್ಲ ಮಣ್ಣು ಪಾಲು ಮಾಡಿದ್ಯಲ್ಲ. ಏ, ಇನ್ನು ದ್ವಾರಾವತಿ ಈ ಸಭೆಗೆ ನಿನ್ನ ಪ್ರವೇಶ ಅಗತ್ಯ ಇಲ್ಲ. ನಿನಗೆ ನಾನು ಅಣ್ಣ ಅಲ್ಲ, ನನಗೆ ನೀನು ತಮ್ಮ ಅಲ್ಲ. ದ್ವಾರಾವತಿಯಲ್ಲಿ ನಿನಗೆ ನೆಲೆ ಇಲ್ಲ. ದ್ವಾರಾವತಿ ನಡೆಯುವುದಿದ್ರೆ ಏನಿದ್ರು ಬಲರಾಮನಿಂದ. ಹೊರಟೋಗು, ಹೊರಟೋಗು. ನನ್ನ ಅಣ್ಣನ ಸ್ವಭಾವ ನನಗೆ ಗೊತ್ತಿಲ್ಲ. ಶೀಘ್ರ ಕೋಪಿಯೇ ಬಿಟ್ಟು ದೀರ್ಘ ದ್ವೇಷ. ಇಲ್ಲ, ಇವತ್ತಿಗೆ ಬಿಟ್ಟಿದ್ದೇನೆ ಅದನ್ನು. ಈವರೆಗೆ ಇಟ್ಕೊಂಡಿದ್ದೆ. ಇನ್ನು ಮುಂದೆ ದೀರ್ಘ ದ್ವೇಷಿಯೇ ಹೌದು. ಅಣ್ಣ, ಒಂದೋ ನಾನು, ಒಂದೋ ನೀನು. ನಿರ್ಣಯ ಆಗಲೇಬೇಕು. ಒಂದು ಕೆಲಸ ಮಾಡು, ನನಗೆ ಪೀಠ ಬೇಡ. ಯಾರು? ಯುವರಾಜ ಪೀಠ ಬೇಡ. ಕೇಳಿದ್ರು ಕೊಡುವುದಿಲ್ಲ. ತಂಗಿಸಿದ್ದಾರೆ ಇಲ್ಲ, ಕೇಳಿದ್ರು ಕೊಡುವುದಿಲ್ಲ. ಬೇಡ ಬೇಡ, ನಿನಗೆ ಸ್ಥಾನವೇ ಇಲ್ಲ ಇಲ್ಲಿ. ಈ ಪೀಠ ಅಂತೂ ನಿಮ್ಗೆ ಆಯ್ತಲ್ಲ, ಹ. ಅದು ಆ ಕಡೆಗೆ ನನಗೆ ಬೇಡ. ಅದಲ್ಲ, ಅದು ನಿನಗೆ ಇಡುವುದೇ ಇಲ್ಲ. ಬೇಡಪ್ಪ, ನಿನ್ನ ಅಗತ್ಯವೇ ಇಲ್ಲ. ನಾನು ಇವತ್ತಿನ ಈ ಸಭೆಯನ್ನ ಕಣ್ತುಂಬಿಸಿಕೊಳ್ಳಬೇಕು ಅಂತ ಬಂದ. ಅಗತ್ಯ ಇಲ್ಲ. ಯಾರು ನಿನ್ನ ನೋಡ್ಲಿಕ್ಕೆ ಬಂದವರಿಲ್ಲ ಇಲ್ಲಿ. ಇಲ್ಲಪ್ಪ, ಎಲ್ಲ ಬಲರಾಮನಿಗಾಗಿ ಬಂದಿದ್ದಾರೆ. ಅದು ಹಾಗಿರುವಾಗ ಹೊರಡೋ. ನಾವು ಹೋಗುವುದಕ್ಕೆ ನ್ಯಾಯ ಕೊಡ್ಬೇಕು. ಏ ಪಾಪಿ, ಸಭೆ ನಮ್ದು ಅಂತಾದ್ರೆ ಆಯ್ತು, ಎಲ್ಲರೂ ಹೊರಟಿಲ್ಲ. ನಿನ್ನ ಸಭೆ ಅಲ್ಲ, ನನ್ನ ಸಭೆ. ಹೊರಡೋ. ಹೋಗುವುದಕ್ಕೆ ಬರ್ಲಿಲ್ಲ ಅಣ್ಣ. ಹೋಗುದಿಲ್ವಾ? ಅಲ್ಲ, ಹೋಗುವುದಕ್ಕೆ ಬರ್ಲಿಲ್ಲ. ನೀನ್ ಕಳ್ಸೋರು ಹೇಗೆ ಅಂತ ಗೊತ್ತು. ಹೊರಡ್ತೇ ಇಲ್ವಾ? ಅಲ್ಲ, ಹೋಗುವುದಕ್ಕೆ ಬರ್ಲಿಲ್ಲ. ಬಂದ ನಾನು, ನಮ್ಮವರೆಲ್ಲ ಬಂದ ನೀನು. ಇಲ್ಲಿ ಇರ್ಲಿಕ್ಕಿಲ್ಲ ನೀನು. ಹೊರಡು, ಹೊರಡು, ಹೊರಡು. ಅಯ್ಯೋ. ಆ. ಆ. ಮಂದಗಾಸದಿ ತೊರೆದು ಇರವನು, ಮಂದಗಾಸದಿ ತೊರೆದು ಶಿರವನು ಬಂದಿರುವುದು ಮದಗರ್ವವೀತಗೆ, ಬಂದಿರುವುದು ಈತಗೆ ಚಂದವಾದುದೆನುತ್ತ, ಚಂದವಾದುದೆನುತ್ತ ನುಡಿದನು ಆತ್ಮಗತನಾಗಿ. ಉರಗಪತಿ ತಾನೇನೋ ಉರಗಪತಿ
ಬಂದ್ರೆ ಅಣ್ಣ ನನ್ನನ್ನು ತಿರಸ್ಕರಿಸಿದ. ಹ್ಮ್ ಕಾರಣ ಏನು ಅಂತ ಕೇಳಿದ್ರೆ ಹ್ಮ್ ಸಮರ್ಪಕವಾದಂತ ಕಾರಣವೇ ಇಲ್ಲ. ನನ್ನನ್ನ ದೂಷಿಸುವುದೇ, ನನ್ನನ್ನು ಅವಮಾನಿಸುವುದೇ ಅದೊಂದು ಕಾರಣ ಅಂತ ತಿಳಿದುಕೊಂಡು ಬಿಟ್ಟ. ಹ್ಮ್ ಹ್ಮ್ ಪರಿಪರಿಯಾಗಿ ಬೇಡಿಕೊಂಡೆ, ಹ್ಮ್. ಪರಿಪರಿಯಾಗಿ ಕೇಳಿಕೊಂಡೆ, ಹಾ ಯಾವುದಕ್ಕೂ ಮನ್ನಣೆಯ ಮನೆ ಇಲ್ಲ. ಹ್ಮ್. ಒಟ್ಟಾರೆಯಾಗಿ ನನ್ನ ತಿರಸ್ಕರಿಸುವುದೇ ಉದ್ದೇಶವಾಗಿ ಹ್ಮ್. ಹಾಗಿದ್ರೆ ಯಾಕೆ ಈ ರೀತಿ ವರ್ತಿಸಿದ? ಹ. ಮದ, ಹ್ಮ್ ಅಹಂಕಾರ, ಹ್ಮ್ ಹಿರಿಯ ತಾನೆನ್ನೆನ್ನುವ ಮದ. ಹ್ಮ್ ನಾನು ಅವನ ತಮ್ಮ, ಹ್ಮ್ ಅವನ ನನ್ನ ಅಣ್ಣ. ಹ್ಮ್ ರಾಜ್ಯ ಮದ, ಹ್ಮ್ ಅಧಿಕಾರದ ಮದ ಹ್ಮ್ ತಲೆಗೆ ಸೇರಿದ ಕಾರಣದಿಂದಲಾಗಿ ಅವನ್ಯಾರು ನಾನ್ಯಾರು ಅನ್ನುವಂತ ಕಲ್ಪನೆಯನ್ನು ಮೀರಿ ವ್ಯವಹರಿಸುವುದಕ್ಕೆ ಮುಂದಾದ. ಹ್ಮ್ ಹಾಗಿದ್ರೆ ಇವು ನಿಜವಾಗಿ ಯಾರು? ಹ್ಮ್ ಇವ ಇನ್ನೊಂದು ಸಂದರ್ಭ ನನ್ನ ಹಾಸಿಗೆ ಆಗಿದ್ದ. ಹ್ಮ್ ಹೌದಪ್ಪ, ಹ್ಮ್. ಇವನ ಮೈ ಮೇಲೆ ಮಲಗಿದವನ. ಅಂದು ಭೂದೇವಿ ತನ್ನ ಅಳವನ್ನು ತೋಡಿಕೊಂಡ ಸಂದರ್ಭದಲ್ಲಿ ಅವಳಿಗೆ ಭರವಸೆಯ ಮಾತನ್ನು ಕೊಟ್ಟೆ, ಹ್ಮ್. ಭೂಭಾರ ಹರಣಕ್ಕಾಗಿ ಅವತರವೆತ್ತಿ ಬರ್ತೇನೆ ಎನ್ನುವ ಹಾಗೆ. ಹಾ ಇಂದ ಕಿರೇತೆಯಲ್ಲಿ ನಾನು ರಾಮನಾಗಿ ನಿಂತೆ, ಇವನನ್ನ ತಮ್ಮ ಲಕ್ಷ್ಮಣ. ಹ್ಮ್ ಅನುದಿನವೂ ಅನುನಿತ್ಯವೂ ಇವನ ಸೇವೆಯನ್ನ ಕಂಡು ಸಂತೋಷ ಪಟ್ಟಂತ ನಾನು ಕೊನೆಯ ಸಂದರ್ಭ ಅವನಿಗೆ ಒಂದು ಮಾತನ್ನ ಕೊಟ್ಟೆ. ಹ್ಮ್ ಮುಂದಿನ ಯುಗದಲ್ಲಿ ನಿನ್ನ ತಮ್ಮನಾಗಿ ಹುಟ್ಟಿ ನಿನ್ನ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಒಂದು ಭಾಗ್ಯವನ್ನ ಕರುಣಿಸಿಕೊಡ್ತೇನೆ. ಹ್ಮ್ ಸಂತೋಷದಲ್ಲಿ ಒಪ್ಪಿದ. ಆದ್ರೆ ಇವತ್ತು ಅದನ್ನೆಲ್ಲವನ್ನ ಮರೆತು ನನ್ನನ್ನು ತಿರಸ್ಕರಿಸುವುದಕ್ಕೆ ಮನ ಮಾಡ್ತಾನೆ ಅಂತಾದ್ರೆ ಬಂದಿರುವುದು ಮದಗರ್ವ ಈತಗೆ. ಹ್ಮ್ ಈಗ ಚಂದವಾಯಿತು. ಹ. ಹೋಗಿ ನೇರವಾಗಿ ರಕ್ತ ಹಿಡಿದು ಕೇಳಲ್ಲ. ಹ್ಮ್ ಅವ ವ್ಯವಹರಿಸ್ತಾನೆ ಅಂತಾದ್ರೆ ನಾನು ವ್ಯವಹರಿಸುವುದಲ್ಲ. ಹ್ಮ್ ಯಾವುದಕ್ಕೆ ಆಗ್ಲಿ ತಿಳಿಸಿ ಬುದ್ಧಿಯನ್ನ ಹೇಳಬೇಕು ಅಂತಾದ್ರೆ, ಹ್ಮ್. ತಿಳಿದು ವ್ಯವಹರಿಸಬೇಕು ಅಂತಾದ್ರೆ ಅಂತದೊಂದು ಕಾಲ ಎನ್ನುವುದು ಸನ್ನಿಹಿತವಾಗಬೇಕು. ಕಾಲವನ್ನ ನಾವು ಕಾಯಬೇಕು ಬಿಟ್ರೆ ಕಾಲದ ಹತ್ತಿರಕ್ಕೆ ನಾವು ಹೋಗಲ್ಲ. ಹಾ ಅಂತ ಕಾಲದ ನಿರೀಕ್ಷೆಯಲ್ಲಿರ್ತೇವೆ. ಇವನಿಗೆ ಬಂದಿರುವಂತ ಅಹಂಕಾರವನ್ನು ಇಳಿಸುವುದು ಹೇಗೆ, ಅದು ನಿರ್ಣಯಿಸುವುದು ಕಾಲ. ಬಿಡಿ, ಸಭೆಯಲ್ಲಂತೂ ಅವಮಾನ ಆಯ್ತು. ಹ್ಮ್ ಮನಸ್ಸಿಗೆ ನೆಮ್ಮದಿ ಆಗ್ಬೇಕು. ಹಾ, ಹೆಂಡತಿ ಮನೆ ಹೋಗ್ತೇನೆ. ಹ್ಮ್ ನೀವು ಹುಣ್ಣು ಹಾಕೋದು ನೋಡ್ರೆ ಗೊತ್ತಾಯ್ತು ಹ್ಮ್ ಎಲ್ಲಿ ಅಂತ ಹೋಗುದು ಅಂತ ಅದೇ ಅದೇ. ದೊಡ್ಡ ಸಮಸ್ಯೆ ಅಂತದ್ದು ಇಲ್ಲ. ಹ್ಮ್ ಯಾವ ದಿಕ್ಕಲ್ಲಿ ಹೋದ್ರು ಹೆಂಡತಿ ಮನೆ ಉಂಟೆ. ಹ್ಮ್ ಉಂಟು ಎನ್ನುವ ಸಲುವಾಗಿ ಎಲ್ಲೆಲ್ಲೂ ಹೋಗುದಲ್ಲ. ಹ್ಮ್ ಆಲೋಚನೆ ಮಾಡಿದ್ದೆ. ಸತ್ಯಭಾವ ಮಂದಿರ ಹ್ಮ್ ಕಾರಣ ಏನು ಗೊತ್ತಾ? ಅವಳ ವಿಶೇಷತೆ ಹಾಗೆ ತಾಳಿ ಕೂಡುವವಳು, ಹಾ ಕೂಡಿದ್ಮೇಲೆ ಮಾತಾಡುವವಳ. ಓ ಅವಳ ಮಂದಿರವನ್ನ ಸೇರಿ ಮನಸ್ಸಿಗೆ ಆಗಿರುವಂತ ನೋವನ್ನ ಮರೆಸಿಕೊಳ್ಳುವುದಕ್ಕೆ ಹ್ಮ್. ಅದೇ ಅವಕಾಶ ಅಂತ ತಿಳಿತೇನೆ. ತಡ ಮಾಡದೆ ಸತ್ಯಭಾವ ಮಂದಿರದ ಸಾಗಿಬಿಡು.